ಅದಕ್ಕೆ ತಕ್ಷಣ ನಿನ್ನೆ ಚಲುವರಾಯ ಸ್ವಾಮಿಗಳು ಕೂಡ ಮಾತಾಡೋಕ್ಕೆ ಪ್ರಯತ್ನ ಪಟ್ಟೆ. ಆಮೇಲೆ ನಮ್ಮ ಅಗ್ರಿಕಲ್ಚರ್ ಕಮಿಷನರ್ ಅವರಿಗೂ ಮಾತಾಡೋಕ್ಕೆ ಫೋನ್ ಅಂತಿರಲಿಲ್ಲ. ಮತ್ತೆ ಇವತ್ತು ಪ್ರಯತ್ನ ಪಡ್ತೀನಿ. ಒಟ್ಟಾರೆ ಇಂಥ ಭಯಾನಕವಾದಂಥ ವಾತಾವರಣ ನಾನು ಜೀವನದಲ್ಲಿ ಯಾವತ್ತೂ ನೋಡಿಲ್ಲ. ಭಾಳ ಫಲವತ್ತಾಗಿ ಬಂದಿತ್ತು ಈ ಸಲ ತೋರಿ, ಇತಿಹಾಸದಲ್ಲೇ ಬಂದಿರಲಿಲ್ಲ. ಭಾಳ ದೊಡ್ಡ ಹಾನಿ ರೈತರಿಗಾಗಿದೆ. ತಕ್ಷಣ ವಿಜ್ಞಾನಿಗಳು ಇದನ್ನು ಕಂಡುಹಿಡಬೇಕು, ಕಾರಣ ಏನು ಅಂತೇಳಿ. ಮತ್ತು ಸರ್ಕಾರ ಕೂಡ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಬ್ಬರು ಕೂಡ ರೈತರನ್ನು ರಕ್ಷಣೆ ಮಾಡಬೇಕು. ಇದರಲ್ಲಿ ನಿನ್ನೆ ಒಬ್ಬ ರೈತ ಸೇಕರಣೆ ಸುತಾರ್ ವೀರಪ್ಪ ಸುತಾರ್ ಅವನು 4 ಎಕರೆ ಬಿಟ್ಟಿದ್ದಾನೆ, ನೀರು ಬಿಟ್ಟಿದ್ದಾನೆ, ಔಷಧ ಹೊಡೆದಿದ್ದಾನೆ, ಅವನ್ನೆಲ್ಲ ಹೊಡೆದು ನಾನು ಆತ್ಮಹತ್ಯೆ ಮಾಡಬೇಕು ಅಂತ ಕೂತಿದ್ದೆ. ಮತ್ತೆ ಅವನಿಗೆ ತಿಳುವಳಿಕೆ ಹೇಳಿ ಅವನಿಗೆ ಸಂಭಾವಿಸಿ ಇಲ್ಲಪ್ಪ ನೀನು ಮಾಡಬೇಡ, ದುರುಬೇಡ, ಅವನು ಇನ್ಶೂರೆನ್ಸ್ ಮಾಡಿದ್ರೆ ಹೋಗ್ತಿಲ್ಲ, ಇನ್ಶೂರೆನ್ಸ್ ಮಾಡ್ತಿದ್ದ. ದುಡುಕಿ ಭಾಳ ಜನ ಇವತ್ತು ಎಷ್ಟು ಅನಾಹುತಗಳಾಗ್ತವ್ರು ಗೊತ್ತಿಲ್ಲ, ಆಗಬಾರ್ದು ಅಂತ ನಮ್ಮ ಆಸೆ. ಈ ಥರ ನನ್ನ ರೈತ ಹೋಗ್ತೇನೆ, ಅವನೇ ಸಿಕ್ಕಿದ್ರೆ ಅದು ನಾನು ಆತ್ಮಹತ್ಯೆ ಮಾಡ್ಕೊತೀನಿ, ನನಗೆ ಬೇರೆ ದಾರಿ ಇಲ್ಲ. ಈ ವರ್ಷದ್ದು ₹1 ಕೂಡ ನನಗೆ ಇನ್ಕಮ್ ಇಲ್ಲ. ಅದು ಸ್ವಂತ ಬಯಲಿಂದ ಹೇಳಿದ್ರೆ ಈಗೇನಂದರೆ ವಿಮಾ ಪಾಲಿಸಿ ಏನಿದೆ, ಈ ಯೂನಿಟ್ ಕಾಸ್ಟನ್ನು ಕ್ಯಾಪನ್ನು ತೆಗೆದರು. ಅವರು ಕೇಂದ್ರ ಸರ್ಕಾರದವರು ಆ ಯೂನಿಟ್ ಕಾಸ್ಟಿಗೆ ಕ್ಯಾಪ್ ಹಾಕಿದ್ದಾರೆ. ಯೂನಿಟ್ ಕಾಸ್ಟಿಗೆ ಕ್ಯಾಪ್ ಹಾಕಿದರೆ ಎಷ್ಟು